ನಮ್ಮ 3 ಮಂತ್ಸ್ ಆಫ್ಲೈನ್ ಕೋರ್ಸಲ್ಲಿ ಏನೇನು ಕವರ್ ಅಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈ ಕೋರ್ಸ್ನಲ್ಲಿ ನೀವು ಬೇಸಿಕ್ಕಿಂದ ಕಲಿತೀರಾ, ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ಗೆ ಕಲಿತೀರಾ. ಸೊ ಬಾಡಿ ಮೆಷರ್ಮೆಂಟ್ಸ್ ಹೇಗೆ ತೊಗೊಳ್ಳೋದು, ಅದನ್ನು ಪೇಪರ್ ಪ್ಯಾಟರ್ನ್ ಡ್ರಾಫ್ಟಿಂಗ್ ಹೇಗೆ ಮಾಡೋದು, ಕಟಿಂಗ್ ಹೆಂಗೆ ಮಾಡೋದು, ಸ್ಟಿಚಿಂಗ್ ಹೆಂಗೆ ಮಾಡೋದು ಅಂತ ಕಲಿತೀರಾ. ಸೊ ನೀವು ಇಂಡಿವಿಜುವಲ್ ಆಗಿ ನೀವೇ ಕಟ್ ಮಾಡ್ತೀರಾ, ನೀವೇ ಸ್ಟಿಚ್ ಮಾಡ್ತೀರಾ, ನೀವೇ ಡ್ರಾಫ್ಟಿಂಗ್ ಮಾಡ್ತೀರಾ, ಎಲ್ಲ ನೀವೇ ಮಾಡ್ತೀರಾ. ಸೊ ಇದರಲ್ಲಿ ಬೇಸಿಕ್ ನಮಗೆ ಕುರ್ತಾಸಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಕುರ್ತಾಸಲ್ಲಿ ನಿಮ್ಗೆ ವೆರೈಟಿ ಆಫ್ ಕುರ್ತಾಸ್ ಬರುತ್ತೆ. ಕುರ್ತಾಸಲ್ಲಿ ನಿಮಗೆ ನಾರ್ಮಲ್ ನೆಕ್ ಕುರ್ತಾ ಬರುತ್ತೆ, ಡೀಪ್ ನೆಕ್ ಕುರ್ತಾ ಬರುತ್ತೆ, ಕ್ಲೋಸ್ ನೆಕ್ ಕುರ್ತಾ ಬರುತ್ತೆ, ಬೋಟ್ ನೆಕ್ ಕುರ್ತಾ ಬರುತ್ತೆ, ಅದನ್ನು ಪ್ರಿನ್ಸೆಸ್ ಕಟ್ ಕುರ್ತಾ, ಕಾಲರ್ ನೆಕ್ ಕುರ್ತಾ, ಈ ಥರ ವೆರೈಟಿ ಆಫ್ ಕುರ್ತಾಸ್ ಕವರಪ್ ಆಗುತ್ತೆ. ಆ್ಯಂಡ್ ಪ್ಯಾಂಟಲ್ಲೂ ಅಷ್ಟೇ ನಿಮಗೆ ಸಲ್ವಾರಿಂದ ಹಿಡಿದು ಸಲ್ವಾರ್, ಚೂಡಿ, ಸಿಗರೆಟ್ ಪ್ಯಾಂಟ್, ಪ್ಲಾಜೋ, ಪಟಿಯಾಲ, ಸರ್ಕ್ಯುಲರ್ ಪ್ಲಾಜೋ ಇದೆಲ್ಲ ಪ್ಯಾಂಟ್ಸ್ ಕವರಪ್ ಆಗುತ್ತೆ. ಆ್ಯಂಡ್ ಬ್ಲೌಸಸ್ಸಲ್ಲೂ ಅಷ್ಟೇ ನಿಮಗೆ ಬೇಸಿಕ್ ನಾರ್ಮಲ್ ಬ್ಲೌಸಿಂದ ಹಿಡಿದು 4 ಡಾಟ್ ಬ್ಯಾಂಡ್ ಬ್ಲೌಸು, ಪ್ರಿನ್ಸೆಸ್ ಕಟ್ ಬ್ಲೌಸು, ಪ್ರಿನ್ಸೆಸ್ ಕಟ್ ವಿತ್ ಬ್ಯಾಂಡು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಬೋಟ್ ನೆಕ್ಕು, ಪ್ಯಾಡೆಡ್ ಬ್ಲೌಸು, ಈ ಥರ ವೆರೈಟಿ ಆಫ್ ಬ್ಲೌಸಸ್, ಹೈ ನೆಕ್ ಬ್ಲೌಸ್ ಇದೆಲ್ಲ ಕವರಪ್ ಆಗುತ್ತೆ. ಸೊ ಅದಾದಮೇಲೆ ಅನಾರ್ಕಲಿ ಗೌನ್ಸು ನೀವು ಕಲಿತೀರಾ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಆಫ್ಲೈನ್ ಕ್ಲಾಸಲ್ಲಿ ನೀವು ಯಾವುದೇ ಥರ ಸ್ಲೀವ್ಸ್ ಬೇಕಾದರೂ ಟ್ರೈ ಮಾಡ್ಬೋದು, ಯಾವುದೇ ಥರ ನೆಕ್ಲೈನ್ಸ್ ಬೇಕಾದರೂ ಟ್ರೈ ಮಾಡ್ಬೋದು. ಒಂದೊಂದು ಡಿಸೈನ್ಗೂ, ಒಂದೊಂದು ಗಾರ್ಮೆಂಟ್ಗೂ ಒಂದೊಂದು ಥರ ಡಿಸೈನ್ಸ್ನ ನೀವು ಟ್ರೈ ಮಾಡ್ಬೋದು. ಸೊ ಇದರಲ್ಲಿ ನೀವು ಫ್ರಂಟ್ ನೆಕ್ ಆಗಲಿ, ಬ್ಯಾಕ್ ನೆಕ್ ಆಗಲಿ, ಸ್ಲೀವ್ಸ್ ಆಗಲಿ ಯಾವುದೇ ವೆರೈಟಿ ಆಫ್ ಡಿಸೈನ್ಸ್ ಬೇಕಾದರೂ ಟ್ರೈ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ನಾವು ಇಂಡಿವಿಜುವಲ್ ಟ್ರೈನಿಂಗ್ ಕೊಡ್ತೀವಿ. ಸೊ ನೀವೇ ಎಲ್ಲ ಮಾಡ್ತೀರಾ ನಮ್ಮ ಗೈಡೆನ್ಸಲ್ಲಿ. ಸೊ ನಾವು ನಿಮಗೆ ಕರೆಕ್ಟ್ ಮಾಡ್ತೀವಿ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ. ಸೊ ನೀವಾಗಿ ಮಾಡುವಾಗ ಇನ್ನೂ ನಿಮಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಸಿಗುತ್ತೆ. ನಿಮಗೆ ಪ್ರಾಕ್ಟಿಕಲ್ ನಾಲೆಜ್, ಇವಾಗ ನೀವು ಏನಾದರೂ ಅಂಗಡಿ ಓಪನ್ ಮಾಡಬೇಕು, ಇಲ್ಲ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವ ರೀತಿ ನಿಮ್ಗೆ ನಾಲೆಡ್ಜ್ ಇರಬೇಕು, ಫ್ಯಾಬ್ರಿಕ್ಸ್ ಬಗ್ಗೆ ಆಗಲಿ, ಇಲ್ಲ ಯಾವ ಥರ ಸ್ಟಿಚಿಂಗಲ್ಲಿ ನೀವು ಮಾಡಬೇಕು, ಇಲ್ಲ ಯಾವ ರೀತಿ ನೀವು ತೊಗೊಂಡು ಹೋಗ್ಬೋದು ಅಂತ ಎಲ್ಲ ಡೀಟೇಲಾಗಿ ಹೇಳ್ತೀವಿ. ನಮ್ಮದು ಇದು 3 ಮಂತ್ಸ್ ಆಫ್ಲೈನ್ ಕೋರ್ಸ್ ಜಾಯ್ನ್ ಆಗಬೇಕಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಮಾಡಿ.